ಎಲ್ಲರಿಗೂ ಶ್ರೀ ಸತ್ಯದರ್ಶನ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಪ್ರಿಯ ವೀಕ್ಷಕರೇ, ಇಂದು ನಿಮ್ಮನ್ನು ಗುಬ್ಬಿ ಹೊಸಳ್ಳಿ ಗ್ರಾಮದಲ್ಲಿ ತುಂಬ ಪುರಾತನವಾದ ದೇವಾಲಯಗಳು ಕಂಡುಬರುತ್ತವೆ. ಇಂಥ ದೇವಾಲಯಗಳಲ್ಲಿ ಅತ್ಯಂತ ಪುರಾತನವಾದ ದೇವಾಲಯ ಶ್ರೀ ವೀರಭದ್ರಸ್ವಾಮಿ ದೇವಾಲಯವಾಗಿದೆ. ಈ ದೇವಾಲಯಕ್ಕೆ 1200 ವರ್ಷಗಳ ಇತಿಹಾಸವಿದೆ ಎಂದು ಹೇಳಲಾಗಿದೆ. ಕೆಲವು ಮೂಲಗಳ ಪ್ರಕಾರ ಚೋಳ ರಾಜರು ಕಟ್ಟಿಸಿರಬೇಕೆಂದು ಅಭಿಪ್ರಾಯಪಟ್ಟರೆ, ಮತ್ತೆ ಕೆಲವು ಮೂಲಗಳ ಪ್ರಕಾರ ನೊಣಂಬ ರಾಜರು ಕಟ್ಟಿಸಿರಬೇಕೆಂದು ಅಭಿಪ್ರಾಯಪಡಲಾಗಿದೆ. ನೊಣಂಬ ಸಾಮ್ರಾಜ್ಯವು ತುಂಬ ವೈಭವಯುತ ಸಾಮ್ರಾಜ್ಯವಾಗಿದ್ದ ಕಾಲದಲ್ಲಿ ಈ ಭಾಗದಲ್ಲಿ ಚೋಳ ರಾಜರ ಆಳ್ವಿಕೆಯ ಕಾಲವಾಗಿತ್ತು. ನೊಣಂಬ ರಾಜರು ಈ ಪ್ರಾಂತ್ಯವನ್ನು ವಶಪಡಿಸಿಕೊಂಡರೆಂದು ತಿಳಿದುಬರುತ್ತದೆ. ನೊಣಂಬ ಮಹಾರಾಜನು ಇಂದಿನ ಎಳನಡುಯಲ್ಲಿ ಆಳ್ವಿಕೆ ಮಾಡುತ್ತಿದ್ದನು. ಈ ರಾಜನಿಗೆ 7 ಜನ ಮಕ್ಕಳಿದ್ದರು. ರಾಜನ ಕಾಲಾನಂತರ ನೊಣಂಬ ಸಾಮ್ರಾಜ್ಯವನ್ನು 7 ಪ್ರಾಂತ್ಯಗಳನ್ನಾಗಿ ವಿಂಗಡಿಸಿಕೊಂಡು 7 ಜನ ಅಣ್ಣ ತಮ್ಮಂದಿರು 7 ನಾಡುಗಳನ್ನಾಗಿ ಮಾಡಿಕೊಂಡರೆಂದು, ಅದರಿಂದ ಇವರಿಗೆ ಈ 7 ನಾಡು ಪ್ರಭುಗಳೆಂದು ಕರೆಯುತ್ತಾರೆ. ಹೀಗೆ ವಿಂಗಡಣೆ ಹೊಂದಿದ ಪ್ರಾಂತ್ಯಗಳಲ್ಲಿ ಗುಬ್ಬಿ ಹೊಸಳ್ಳಿ ಪ್ರಾಂತ್ಯವು ಒಂದೆಂದು, ಹೊಸಳ್ಳಿಯನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆ ಮಾಡುತ್ತಿದ್ದರೆಂದು ತಿಳಿದುಬರುತ್ತದೆ. ಈ ಹೊಸಳ್ಳಿ ನೊಣಂಬರಾಜನಿಗೆ ಗುಬ್ಬಿ ಚನ್ನಬಸವೇಶ್ವರರು ರಾಜಗುರುಗಳಾಗಿದ್ದರೆಂದು ತಿಳಿದುಬರುತ್ತದೆ. ಈ ವೀರಭದ್ರಸ್ವಾಮಿ ದೇವಾಲಯವು ಚೋಳರು ಕಟ್ಟಿಸಿದರೂ ಸಹ ನೊಣಂಬರ ಪ್ರಭಾವವನ್ನು ಸಹ ಈ ದೇವಾಲಯದಲ್ಲಿ ಕಾಣಬಹುದೆಂದು ತಿಳಿಯಲಾಗಿದೆ. ಈ ವೀರಭದ್ರಸ್ವಾಮಿ ದೇವಾಲಯವನ್ನು ನೋಡುತ್ತಾ ಹೋದರೆ ತುಂಬ ಪುರಾತನವಾದ ದೇವಾಲಯವಾಗಿದೆ. ಇದೊಂದು ವಿಭಿನ್ನವಾಗಿ ವೈಭವಯುತವಾಗಿ ದೇವಾಲಯವನ್ನು ನಿರ್ಮಿಸಲಾಗಿದೆ. ಯಾವುದೇ ರೀತಿಯ ಹೊಸತನ ಇಲ್ಲಿ ಕಂಡುಬರುವುದಿಲ್ಲ. ಪುರಾತನವಾದ ಶೈಲಿಯಲ್ಲಿ ತುಂಬ ಅದ್ಭುತವಾಗಿ ಮನೋಹರವಾಗಿ ದೇವಾಲಯವು ಪುರಾತನ ವೈಭವವನ್ನು ಎತ್ತಿ ತೋರಿಸುತ್ತದೆ. ಈ ದೇವಾಲಯದಲ್ಲಿ ಪ್ರಧಾನ ದೇವರು ವೀರಭದ್ರಸ್ವಾಮಿಯಾದರೂ ಸಹ ಈ ದೇವಾಲಯದಲ್ಲಿ ಶ್ರೀ ಭದ್ರಕಾಳಿ ಅಮ್ಮನವರು, ಉಮಾಮಹೇಶ್ವರರ ಗರ್ಭಗೃಹಗಳಿದ್ದು ತುಂಬ ಪ್ರಸಿದ್ಧ ದೇವಾಲಯವು ಇದಾಗಿರುತ್ತದೆ. ಈ ದೇವಾಲಯವು 4 ಅಂಕಣ ಹೊಂದಿರುತ್ತದೆ. ಪೂರ್ವಾಭಿಮುಖವಾಗಿ ಪ್ರವೇಶ ದ್ವಾರವಿದ್ದು, ಪಶ್ಚಿಮದ ಗರ್ಭಗೃಹದಲ್ಲಿ ಪೂರ್ವದಲ್ಲಿ ಉದಯ ಸೂರ್ಯನನ್ನು ನೋಡುತ್ತಾ ನಿಂತ ಶ್ರೀ ವೀರಭದ್ರಸ್ವಾಮಿಯು ಪೀಠವು ಸೇರಿದಂತೆ 4.5 ಅಡಿ ಎತ್ತರದ ಏಕಶಿಲಾಮೂರ್ತಿಯಾಗಿ ನಿಂತಿದ್ದು ತುಂಬ ಅದ್ಭುತವಾಗಿದೆ. ಈ ರೀತಿಯ ವೀರಭದ್ರ ಸ್ವಾಮಿಯು ಬೇರೆಲ್ಲೂ ನಮಗೆ ಕಾಣಸಿಗುವುದಿಲ್ಲ. ಈ ವೀರಭದ್ರ ಸ್ವಾಮಿಯನ್ನು ನೋಡಿದರೆ ನಾಸ್ತಿಕರಿಗೂ ಭಕ್ತಿ ಭಾವ ಉಕ್ಕಿ ಬರುತ್ತದೆ. ಅಷ್ಟು ಅದ್ಭುತವಾಗಿ ಮನೋಹರವಾಗಿ ನಿಂತಿದ್ದಾನೆ ಈ ವೀರಭದ್ರ ಸ್ವಾಮಿ. ಈ ವೀರಭದ್ರ ಸ್ವಾಮಿಯ ಬಲಭಾಗದ ಉಪಗರ್ಭಗೃಹದಲ್ಲಿ ಉಮಾಮಹೇಶ್ವರ ಗರ್ಭಗೃಹವಿದ್ದು, ಈ ಉಮಾಮಹೇಶ್ವರರನ್ನು ನೋಡಲೆರಡು ಕಣ್ಣು ಸಾಲದೆಂಬಂತೆ ಅಷ್ಟು ಅದ್ಭುತವಾಗಿದೆ. ಶ್ರೀ ಮಹೇಶ್ವರರು ತನ್ನ ತೊಡೆಯ ಮೇಲೆ ಉಮಾ ಮಹೇಶ್ವರಿಯನ್ನು ಕೂರಿಸಿಕೊಂಡು ತನ್ನ ಎಡದ ಕೈಯಿಂದ ಮಹೇಶ್ವರಿಯನ್ನು ಅಪ್ಪಿಕೊಂಡಿರುವ ಭಂಗಿಯು ತುಂಬ ಅದ್ಭುತವಾಗಿದೆ. ವೀರಭದ್ರ ಸ್ವಾಮಿಯು ಇರುವಲ್ಲಿ ಭದ್ರಕಾಳಿ ಅಮ್ಮನವರು ಇರಬೇಕಲ್ಲವೇ? ಶ್ರೀ ವೀರಭದ್ರ ಸ್ವಾಮಿಯ ಎಡಭಾಗದ ಮುಂಭಾಗದಲ್ಲಿ ಉಪ ಗರ್ಭಗೃಹದಲ್ಲಿ ದಕ್ಷಿಣಾಭಿಮುಖವಾಗಿ ಭದ್ರಕಾಳಿ ಅಮ್ಮನವರು ಇದ್ದು ತುಂಬ ಅದ್ಭುತವಾಗಿರುತ್ತದೆ. ದಕ್ಷಿಣಾಭಿಮುಖ ಭದ್ರಕಾಳಿ ಅಮ್ಮನವರು ಇರುವುದು ಇದೊಂದು ವಿಶೇಷ ಆಲಯವಾಗಿದೆ. ಈ ದೇವಾಲಯವನ್ನು ತ್ರಿಕುಟಾಚಲ ವೀರಭದ್ರಸ್ವಾಮಿ ದೇವಾಲಯವೆಂದರೆ ತಪ್ಪಾಗಲಾರದು ಅಲ್ಲವೇ? ಈ ದೇವಾಲಯವು ಒಂದು ಪವಾಡ ಕ್ಷೇತ್ರವಾಗಿದ್ದು, ಪವಾಡೋಪಾದಿಯಲ್ಲಿ ಭಕ್ತಾದಿಗಳ ಕೆಲಸ ಕಾರ್ಯಗಳು ನೆರವೇರುತ್ತವೆ ಎಂದು ಹೇಳುತ್ತಾರೆ. ಇಲ್ಲಿ ಭಕ್ತಾದಿಗಳು ಪೂಜೆ ಮಾಡಿಸಿ ಸ್ವಾಮಿಯನ್ನು ಹೂಪ್ರಸಾದ ಕೇಳುತ್ತಾರೆ. ಬಲಭಾಗ ಹೂ ಕೊಟ್ಟರೆ ಆ ಕೆಲಸವಾಗುತ್ತದೆ ಎಂತಲೋ, ಎಡಭಾಗ ಹೂಪ್ರಸಾದವಾದರೆ ಆ ಕೆಲಸ ಆಗುವುದಿಲ್ಲವೆಂತಲೂ ಹೇಳಲಾಗಿದೆ. ಮದುವೆಯಾಗದ ವಧುವರರು
ಉಮಾಮಹೇಶ್ವರರಿಗೆ ಅರಿಕೆ ಹೊತ್ತರೆ ವಿವಾಹವಾಗುತ್ತದೆ ಎಂತಲೂ ಹೇಳುತ್ತಾರೆ. ಈ ಪವಾಡ ಕ್ಷೇತ್ರಕ್ಕೆ ಸಂತಾನವಿಲ್ಲದವರು, ಮದುವೆಯಾಗದವರು, ಆರೋಗ್ಯ ಸಮಸ್ಯೆ ಇರುವವರು, ನ್ಯಾಯಾಲಯದಲ್ಲಿ ನ್ಯಾಯ ಕೇಳುವವರು, ಹಣಕಾಸಿನ ವ್ಯವಹಾರದಲ್ಲಿ ಮೋಸ ಹೋದವರು, ಆಸ್ತಿ ವಿಚಾರದಲ್ಲಿ ತೊಂದರೆಯಾದವರು, ತಮ್ಮ ಮಕ್ಕಳ ವಿದ್ಯಾಭ್ಯಾಸ ಕೆಲಸಗಳ ಬಗ್ಗೆ ಅಪ್ಪಣೆ ಕೇಳಿ ಫಲವನ್ನು ಕಂಡಿದ್ದಾರೆ, ಕಾಣುತ್ತಿದ್ದಾರೆ. ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ. ಉತ್ತಮ ಮಾಹಿತಿಯೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆವಿಗೂ ಎಲ್ಲರಿಗೂ ಧನ್ಯವಾದಗಳು. ನೀವಿನ್ನು ನಮ್ಮ ವಾಹಿನಿಗೆ ಚಂದಾದಾರರಾಗಿಲ್ಲದಿದ್ದರೆ ಚಂದಾದಾರರಾಗಿ. ಧನ್ಯವಾದಗಳು.